ಹನುಮಂತನು ಜನಿಸಿದ್ದು ಎಲ್ಲಿ ಗೊತ್ತಾ? ದಕ್ಷಿಣ ಭಾರತದಲ್ಲಿನ ನಂಬಿಕೆಯ ಪ್ರಕಾರ ಏಪ್ರಿಲ್ 27ರಂದು ಅಂದರೆ ಚೈತ್ರ ಪೂರ್ಣಿಮೆಯು ಭಗವಾನ್ ಹನುಮಂತನ ಜನ್ಮದಿನವಾಗಿದೆ. ಹನುಮಾನ್ ಜಯಂತಿ ಎಂದು ಹನುಮಂತನ ಜನ್ಮದಿನವನ್ನು ಆಚರಿಸುತ್ತಾರೆ ನಿಜ. ಆದರೆ ಅನೇಕರಿಗೆ ಹನುಮಂತನ ಜನ್ಮಸ್ಥಳ ಯಾವುದು ಎನ್ನುವುದು ಇಂದಿಗೂ ತಿಳಿದಿಲ್ಲ, ಯಾಕೆಂದರೆ ಹನುಮಂತನ ಜನನದ ಬಗ್ಗೆ ಅನೇಕ ಜನರಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳಿವೆ. ಆದಾಗ್ಯೂ ಧಾರ್ಮಿಕ ಪುಸ್ತಕಗಳಲ್ಲಿ ಸಹ ಈತನ ಜನನದ ಬಗ್ಗೆ ನಿರ್ದಿಷ್ಟ ಮಾಹಿತಿ ಲಭ್ಯವಿಲ್ಲ. ಕೆಲವರು ನಾಗ್ಪುರ ಮತ್ತು ಕೆಲವರು ಕರ್ನಾಟಕ ಎಂದು ಹೇಳುತ್ತಾರೆ. ಆದರೆ ಜಾರ್ಖಂಡ್ನಲ್ಲಿನ ಒಂದು ಸ್ಥಳಕ್ಕೆ ಸಾಕಷ್ಟು ಮಾನ್ಯತೆ ಇದೆ. ಈ ಸ್ಥಳದಲ್ಲಿ ರಾಮಭಕ್ತ ಹನುಮಂತನು ಜನಿಸಿದನು ಎಂದು ಹೇಳಲಾಗುತ್ತದೆ. ಇದರ ವಿಶೇಷತೆಯೇನೆಂಬುದನ್ನು ತಿಳಿಯೋಣ. ಇದು ಜಾರ್ಖಂಡ್ ಜಿಲ್ಲೆಯ ಸ್ಥಳವಾಗಿದೆ. ಭಗವಾನ್ ಹನುಮಂತನು ಜಾರ್ಖಂಡ್ನ ಗುಮ್ಲಾ ಜಿಲ್ಲೆಯ ಅಂಜನಧಾಮದಲ್ಲಿ ಜನಿಸಿದನು ಎನ್ನುವ ನಂಬಿಕೆಯಿದೆ ಮತ್ತು ಈ ಪ್ರದೇಶಕ್ಕೆ ಅವರ ತಾಯಿ ಅಂಜನಿ ಹೆಸರಿಡಲಾಗಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿ ನಾವೊಂದು ನಿಗೂಢ ಗುಹೆಯನ್ನು ಕೂಡ ನೋಡಬಹುದು. ಇದನ್ನು ಒಮ್ಮೆ ತಾಯಿ ಅಂಜನಿ ಕೋಪದಿಂದ ಮುಚ್ಚಿದ್ದರು. ಈ ವಿಷಯದಲ್ಲಿ ಸ್ಥಳೀಯ ನಿವಾಸಿಗಳು ತಾಯಿ ಅಂಜನಿಯನ್ನು ಸಮಾಧಾನಪಡಿಸಲು ಬುಡಕಟ್ಟು ಜನರು ಒಮ್ಮೆ ಮೇಕೆ ಬಲಿ ನೀಡಿದರು ಎಂದು ಹೇಳುತ್ತಾರೆ. ಆದರೆ ಅವನ ಕೃತ್ಯದಿಂದ ತಾಯಿ ಕೋಪಗೊಂಡಳು. ಅಂದಿನಿಂದ ಅಂಜನಿ ದೇವಿಯು ಆ ಗುಹೆಯ ಪ್ರವೇಶದ್ವಾರವನ್ನು ಶಾಶ್ವತವಾಗಿ ಮುಚ್ಚಿದ್ದಾರೆ. ಅಂದಿನಿಂದ ಈ ಗುಹೆ ಇಂದಿಗೂ ಮುಚ್ಚಲ್ಪಟ್ಟಿದೆ. ಈ ಎಲ್ಲಾ ಘಟನೆಗಳು ಈ ಸ್ಥಳದಲ್ಲೇ ನಡೆದ ಕಾರಣ ಈ ಸ್ಥಳವನ್ನು ಅಂಜನಿ ಪುತ್ರನ ಜನ್ಮಸ್ಥಳವೆಂದು ಪರಿಗಣಿಸಲಾಗುತ್ತದೆ. ಹೀಗೆ ಭಗವಾನ್ ಹನುಮಂತನ ಬಗ್ಗೆ ತಿಳಿಯಲು ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.